ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜಿಡ್ಡಾಗಿರುವ, ತುಂಬ ಕಪ್ಪಗಾಗಿರುವ ಎಷ್ಟೇ ದೇವ್ರ ಸಾಮಾನುಗಳಿದ್ದರೂ ತುಂಬ ಫಾಸ್ಟಾಗಿ ನಾವು ತುಂಬ ಈಸಿಯಾಗಿ ಈ 4 ಮೆಥಡ್ಗಳನ್ನು ಫಾಲೋ ಮಾಡೋದ್ರಿಂದ ತುಂಬ ನೀಟಾಗಿ ಹೊಸ ಥರ ಶೈನಿಂಗ್ ಆಗಿ ಕ್ಲೀನ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂದರೆ, ಫಸ್ಟ್ ಸ್ಟೆಪ್ ಏನಂದರೆ, ಮೊದಲಿಗೆ ನಾವು ದೀಪ ಹಚ್ಚದಾಗಿಟ್ಟಿರ್ತೀವಲ್ಲ, ಬತ್ತಿಗಳನ್ನೆಲ್ಲ ತೆಗೆದಿಡ್ಬಿಡಿ. ಇಲ್ಲಿ ಒಂದು ಟಿಶ್ಯೂ ಪೇಪರ ಇಲ್ಲಾಂದರೆ ಒಂದು ಬಟ್ಟೆನ ತಗೊಂಡು ನೀಟಾಗಿ ಎಣ್ಣೆ ಇರುತ್ತಲ್ಲ, ಎಣ್ಣೆ ಮತ್ತು ಅರಿಶಿನ ಕುಂಕುಮ ಏನೇ ಇದ್ದರೂ ಕೂಡ ಈ ರೀತಿ ನೀಟಾಗಿ ಒರೆಸಿ ಇಟ್ಬಿಟ್ಟು, ಈ ರೀತಿ ಒರೆಸಿಡೋದ್ರಿಂದ ನಮ್ಗೆ ಅರ್ಧ ಕೆಲಸ ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ನೀವು ಡೈರೆಕ್ಟಾಗಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಇನ್ನೂ ಜಿಡ್ಡು ಜಾಸ್ತಿ ಆಗುತ್ತೆ. ಈ ರೀತಿ ನೀಟಾಗಿ ಒರೆಸಿಟ್ಟು ಆಮೇಲೆ ಕ್ಲೀನ್ ಮಾಡಿದ್ರೆ ಕೆಲಸ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾವು ಇದಕ್ಕೆ ಮೈನಾಗಿ ಉಪಯೋಗಿಸ್ತಾ ಇರೋದು ನಿಂಬೆಹಣ್ಣು. ಈಗ ಏನಾದರೂ ಚಿತ್ರಾನ್ನಕ್ಕೆ ಇಲ್ಲ ಜ್ಯೂಸ್ಗೆ ಬಳಸಿರೋ ನಿಂಬೆಹಣ್ಣು ಹೋಳುಗಳಿದ್ರೂ ಬಳಸ್ಬೋದು. ಇಲ್ಲಾಂದರೆ ಈ ರೀತಿ ಒಂದು ಅರ್ಧ ನಿಂಬೆಹಣ್ಣನ್ನಷ್ಟು ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಈ ನಿಂಬೆಹಣ್ಣು ತಗೊಂಡು ಜಸ್ಟ್ ಈ ರೀತಿ ಎಲ್ಲ ದೇವ್ರ ಸಾಮಾನುಗಳನ್ನು ಒಂದು 2 ಸೆಕೆಂಡ್ 3 ಸೆಕೆಂಡ್ ಆ ರೀತಿ ಜಸ್ಟ್ ಒಂದು ಸಲ ರಬ್ ಮಾಡಿದ್ರೆ ಅದರಲ್ಲಿರೋ ಜಿಡ್ನಾಂಶ ಎಲ್ಲನೂ ಕೂಡ ಹೋಗಿಬಿಡುತ್ತೆ. ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಮತ್ತು ನಾವು ನಿಂಬೆಹಣ್ಣು ಹಾಕಿ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಅವು ಹೊಸ ಥರ ಶೈನಿಂಗ್ ಆಗಿ ಬರುತ್ತೆ. ಸೇಮ್ ಇದೇ ಮೆಥಡಲ್ಲಿ ನಿಮ್ಮ ಹತ್ರ ಇರುವ ಎಲ್ಲ ದೇವ್ರ ಸಾಮಾನುಗಳನ್ನು ನಿಂಬೆ ಹಣ್ಣಿನಿಂದ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಈ ಹಬ್ಬದ ಟೈಮ್ ಬಂದರೆ, ಇಲ್ಲಾಂದರೆ ವಾರದ ಟೈಮ್ ಬಂದರೆ ದೇವ್ರ ಸಾಮಾನುಗಳೆಲ್ಲನೂ ಕೂಡ ಕ್ಲೀನ್ ಮಾಡ್ತಿರ್ತೀವಿ. ಅಂಥ ಟೈಮಲ್ಲಿ ಒಂದು 1 ಅವರ್ ಆದರೂ ಟೈಮ್ ತಗೊಳುತ್ತೆ. ಅದಕ್ಕೆ ಈಸಿಯಾಗಿ ಈ ಟ್ರಿಕ್ ಫಾಲೋ ಮಾಡಿ. ನೋಡಿ, ಎಲ್ಲನೂ ಸೇಮ್ ಇದೇ ರೀತಿ ನಿಂಬೆಹಣ್ಣಿನಿಂದ ನೀಟಾಗಿ ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ ಥರ್ಡ್ ಸ್ಟೆಪ್ ಬಂದುಬಿಟ್ಟು, ಇಲ್ಲಿ ನಾನು ಸಬೀನ ತಗೊಂಡಿದ್ದೀನಿ. ಕೇವಲ ಸಬೀನ ತಗೊಂಡ್ರೆ ಸಾಕು. ನಾನು ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಪೀತಾಂಬರಿ ತಗೊಂಡಿದ್ದೀನಿ, ಕಾಣಿಸ್ತಿರ್ಬೋದು. ಬಟ್ ಫುಲ್ಲು ನಿಮ್ಮ ಹತ್ರ ಪೀತಾಂಬರಿ ಇಲ್ಲ ಅಂದರೂ ಪರವಾಗಿಲ್ಲ, ಸಬೀನ ತಗೊಂಡ್ರೆ ಸಾಕು. ಸಬೀನದಿಂದ ಕ್ಲೀನ್ ಮಾಡಿದ್ರೆ ದೇವ್ರ ಸಾಮಾನು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ಒಂದು ಸ್ಕ್ರಬ್ಬರ್ ತಗೊಂಡು ಈಗ ಸಬೀನ ಪೌಡರಿಂದ ಜಸ್ಟ್ ಈ ರೀತಿ 1-2 ನಿಮಿಷ ಆ ಥರ ಉಜ್ಜಿದ್ರೆ ಸಾಕು. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಮಗೆ ತುಂಬಾ ಶೈನಿಂಗ್ ಬರುತ್ತೆ. ನಮ್ಗೆ ಯಾವುದೇ ಪುಡಿ ಹಾಕೋದೇ ಬೇಡ, ಸಬೀನದಿಂದನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಯೂಸ್ ಮಾಡದೇ ಇರೋ ಅಂತಹ ಒಂದು ಹೊಸ ಬ್ರಷ್ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಏನಾದರೂ ಮೂಲೆಗಳೆಲ್ಲಾದರೂ ಇದ್ದರೆ ನೀಟಾಗಿ ಈ ಬ್ರಷ್ನಿಂದ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈಗ ಒಂದು ಸಲ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ, ನಾವು ಬ್ರಷ್ನಿಂದ ಉಜ್ಜೋದ್ರಿಂದ ಎಲ್ಲೂ ಎಡ್ಜಲ್ಲೂ ಕೂಡ ನಮಗೆ ಸ್ವಲ್ಪನೂ ಬ್ಲ್ಯಾಕ್ ಆಗಿರೋದಿಲ್ಲ. ಮತ್ತು ಸಬೀನ ಹಾಕಿರೋದ್ರಿಂದ ನೋಡಿ ತುಂಬಾ ಒಳ್ಳೆ ಶೈನಿಂಗ್ ಆಗಿ ಬಂದಿದೆ. ಈಗ ಇದೇ ಮೆಥಡಲ್ಲಿ ಉಳಿದ ದೇವರ ಸಾಮಾನುಗಳೆಲ್ಲನೂ ಕೂಡ ಸೇಮ್ ಇದೇ ಪ್ರೊಸೆಸ್ಸಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಸಬೀನದಿಂದ. ನೋಡಿ, ಈಗ ಎಲ್ಲ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡಿ ತೊಳೆದು ನಾನೀಗ ತೋರಿಸ್ತಾ ಇದ್ದೀನಿ. ನೀರೆಲ್ಲ ಕಾಣಿಸ್ತಿರ್ಬೋದು. ನೆಕ್ಸ್ಟ್ ನಾವು ಯಾವಾಗಲೇ ಆಗಲಿ ದೇವ್ರ ಸಾಮಾನುಗಳನ್ನು ತೊಳೆದ ತಕ್ಷಣ ಹಾಗೆ ಒಣಗೋಕ್ಕೆ ಬಿಡಬಾರ್ದು. ಯಾಕಂದರೆ ಹಾಗೆ ಬಿಟ್ಬಿಟ್ರೆ ನಮಗೆ ಅದರ ಮೇಲೆ ಎಲ್ಲನೂ ಕೂಡ ನೀರು ಸೋರಿ ಬ್ಲ್ಯಾಕ್ ಆಗಿಬಿಡುತ್ತೆ, ಕಪ್ಪಗೆ. ಫೋರ್ತ್ ಮೆಥಡ್ ಏನಂದರೆ, ಈ ರೀತಿ ಒಂದು ಚೆನ್ನಾಗಿ ಡ್ರೈ ಆಗಿರೋ ಬಟ್ಟೆ, ಒಣಗಿರೋ ಬಟ್ಟೆ ತಗೊಂಡು ತೊಳೆದಿರುವ ಪ್ರತಿಯೊಂದು ದೇವ್ರ ಸಾಮಾನನ್ನು ಕೂಡ ಕ್ಲೀನ್ ಮಾಡಿದ ತಕ್ಷಣವೇ ನೀಟಾಗಿ ಒರೆಸಿಟ್ಕೋಬೇಕು. ಹಾಗೆ ನಾವು ಒಣಗಲಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಒರೆಸ್ದೇ ಇಟ್ಟರೆ ಏನಾಗುತ್ತೆ ಅಂದರೆ, ಆಗ ನೀರು ಮೇಲೆಯಿಂದ ಸೋರಿರುತ್ತಲ್ಲ, ಆ ಸೋರಿರೋ ಹತ್ರ ಒಂದು ಲೈನ್ ರೀತಿ ಬ್ಲ್ಯಾಕ್ ಆಗಿ ನಮಗೆ ಮಚ್ಚೆ ಅನ್ನೋದು ಬರುತ್ತೆ, ಮಾರ್ಕ್ ಹಂಗೆ ಇದ್ಬಿಡುತ್ತೆ. ಅದಕ್ಕೆ ತೊಳೆದ ತಕ್ಷಣ ಪ್ರತಿ ಸಲ ಈ ರೀತಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸಿಟ್ಕೋಬೇಕು. ಈ ಸಿಂಪಲ್ 4 ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ನಮ್ಮ ದೇವ್ರ ಸಾಮಾನು ತುಂಬ ನೀಟಾಗಿ ಒಳ್ಳೆ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಇಲ್ಲಿ ನಾವು ನಿಂಬೆಹಣ್ಣು ಸಬೀನ ಹಾಕಿರೋದ್ರಿಂದ ತುಂಬ ಒಳ್ಳೆ ಶೈನಿಂಗು ಬರುತ್ತೆ, ಸ್ವಲ್ಪನೂ ಕೂಡ ಜಿಡ್ಡಿರೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನು ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. Thanks for watching.